ಹಾಯ್ ಆಲ್, ಇದು ವೆಡ್ನೆಸ್ಡೇ ವ್ಲಾಗ್. ಇವತ್ತು ಧನುರ್ಮಾಸದ ಪೂಜೆ ಮುಗಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಈ ಮಾಸದಲ್ಲಿ ಮಾಡೋ ಪೂಜೆಗೆ ಎಲ್ಲ ನೈವೇದ್ಯಕ್ಕಿಂತ ಅನ್ನದ ನೈವೇದ್ಯ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಕೆಂಪಕ್ಕಿನ ಬಳಸ್ಕೊಂಡು ಪೊಂಗಲ್ ಮಾಡ್ಕೊಂಡು ಹೋಗಿದ್ದೆ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು 6 ಕಾಲ ಆಗಿತ್ತು. ಬಂದು ಸ್ವಲ್ಪ ಟೊಮೊಟೊ ಜ್ಯೂಸ್ ಮಾಡಿಕೊಂಡು ಹಾಗೆ ಇವತ್ತಿನ ತಿಂಡಿಗೆ ಕ್ಯಾಬೇಜ್ ಪರೋಟ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸೋರೆಕಾಯಿ ಹಾಕಿ ರೈತ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪಲ್ಯ ಇದ್ರೆ ಇಷ್ಟಪಡ್ತೀನಿ ತಿಂತಾರೆ. ಹಾಗಾಗಿ ಮಶ್ರೂಮ್ ಹಾಕಿ ಒಂದು ಡ್ರೈ ಮಾಡ್ಕೊಂಡಿದ್ದೆ. ಈ ಮಶ್ರೂಮ್ ಡ್ರೈನ ಆರಾಮಾಗಿ ಒಂದು 5-6 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಹಾಗೆ ನನಗೆ ಅಂತ ಸೌತೆಕಾಯಿ, ಪಾಲಕ್, ಕಿವಿ ಫ್ರೂಟ್ನ ಹಾಕೊಂಡು ಒಂದು ಸ್ಮೂದಿ ಕೂಡ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮುಗಿಸಿ ಶಾಪ್ಗೆ ಹೋಗೋ ಅಷ್ಟರಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಹಾಗೆ ಸ್ವಲ್ಪ ಫೋಟೋ ವರ್ಕ್ ಇತ್ತು, ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡಿದ್ದಾಯ್ತು. ಸಂಜೆ ಊಟಕ್ಕೆ ನಾನು ನವಣೆನ ಹಾಕೊಂಡು ಒಂದು ಕಿಚಡಿ ಮಾಡ್ಕೊಂಡಿದ್ದೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ ಡ್ರೈ ಆಗ್ತಿರುತ್ತೆ. ಹಾಗಾಗಿ ಒಂದು ಪ್ಯಾಕ್ ಕೂಡ ಮಾಡ್ಕೊಂಡೆ. ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ